ಆರೋಪಿಸ್ತಾರೆ. ಒಂದು ಇದೆಲ್ಲ ಶುರುವಾದಾಗ ಶಾಕ್ ಪರಿಸ್ಥಿತಿ, ಅದಾದಮೇಲೆ ಏನೇನೋ ಬೇರೆ ಕಥೆಗಳು ಕೇಳ್ಕೊಂಡು ಕುತೂಹಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಬರ್ತಾ ಬರ್ತಾ ಆಗ್ತಿರೋದೆಲ್ಲ ನೋಡಿದಾಗ ಬೇಸರ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಸದ್ಯದ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರೋ ಹಾಗೆ, ನಿಮಗೆಷ್ಟು ಗೊತ್ತೋ ಬಹುಶಃ ನನಗೆ ಅದಕ್ಕಿಂತ ಕಡಿಮೆನೇ ಗೊತ್ತಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಕಾನೂನು ಅಂತ ಒಂದು ಬರುತ್ತೆ, ಆದರೆ ಸಿನಿಮಾ ರಂಗದಲ್ಲಿ ಒಂದು ಕುಟುಂಬ ಅಂತ ನಮಗೆ ಬರುತ್ತೆ. ಆ ಕುಟುಂಬದಲ್ಲಿ ಒಂದು ಬೇಸರ ಇದೆ. ಹೊರಗಡೆ ಇದಕ್ಕೆ ಈ ಪರಿಸ್ಥಿತಿಗೆ ಬಲಿಯಾಗಿರೋ ಕುಟುಂಬದ ಪರಿಸ್ಥಿತಿ ಒಂದಿದೆ. ಒಂದಂತೂ ಸತ್ಯ, ಇವಾಗ ನಾನು ಪ್ರಕಾಶ್ ರಾಜ್ ಸರ್ ಮಾತಾಡೋದು ಒಂದು ಭಾಳ ಅದ್ಭುತವಾದ ಮಾತನ್ನು ಕೇಳಿದೆ. ಈ ಮೀಡಿಯಾ ಆಗಲಿ ಫೋನ್ ಆಗಲಿ ಏನಾಗುತ್ತೆ, ಒಂದು ಒಳ್ಳೆ ಎಕ್ಸಾಂಪಲ್ ಮೋದಿ ಕೈಲಿ ಮಾಡಿದ್ದಾಗಿದೆ. ಸೊ ಅಂಥ ಒಳ್ಳೆ ಟೆಕ್ನಾಲಜಿ ಆಗಲಿ ಅಡ್ವಾನ್ಸ್ಮೆಂಟ್ ಎಲ್ಲ ಇರೋದನ್ನು ನಾವು ಬಳಸ್ಕೋಬೇಕು, ಒಳ್ಳೆಯದಕ್ಕೆ ಬಳಸ್ಕೋಬೇಕು, ಒಳ್ಳೆ ವಿಚಾರಗಳನ್ನು ಜನರಿಗೆ ತಿಳಿಸುವಂಥ ವಿಚಾರದಲ್ಲಿ ನಾವು ಬ್ಯುಸಿ ಆಗಬೇಕು. ಆದರೆ ಈ ಥರ ಆಗೋಗಿದೆ, ಘಟನೆ ಆಗೋಗಿದೆ. ನಮ್ಮ ಕುಟುಂಬದವರೇ ಆದ ದರ್ಶನ್ ಅವರು, ನಮ್ಮ ಸಿನಿಮಾ ರಂಗದ ಕುಟುಂಬದವರೇ, ನಮ್ಮ ಸೀನಿಯರ್ ದರ್ಶನ್ ಈ ಥರ ಒಂದು ಪರಿಸ್ಥಿತಿ ಇದ್ದಾರೆ ಅನ್ನೋ ಬೇಸರ ನಮಗಿದೆ. ಇದು ಆದಷ್ಟು ಬೇಗ ಈ ಕಹಿ ಪರಿಸ್ಥಿತಿಯಿಂದ ನಮ್ಮ ಚಿತ್ರರಂಗ ಹೊರಗಡೆ ಬಂದು ನಮ್ಮ ಕರ್ನಾಟಕ ಹೊರಗಡೆ ಬಂದು ನಮ್ಮ ಕರ್ನಾಟಕದ ಮನಸ್ಥಿತಿ, ಜನರ ಮನಸ್ಥಿತಿ ಎಲ್ಲ ನಿಮ್ಮ ಕೈಯಲ್ಲಿ. ಸೊ ಯಾವ ರೀತಿ ಜನರ ಮನಸ್ಸನ್ನು ನಾವು ಡೈವರ್ಟ್ ಮಾಡಿ ಅಂತ ಹೇಳ್ತಿಲ್ಲ, ಆದರೆ ಯಾವುದನ್ನು ಎಷ್ಟು ಕೊಡಬೇಕು, ಮಾಹಿತಿಯನ್ನಾಗಲಿ ಸುದ್ದಿಯನ್ನಾಗಲಿ ವಿಚಾರವನ್ನಾಗಲಿ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟರೆ ಅದನ್ನು ಬೆಳವಣಿಗೆ ಅಂತ ಹೇಳ್ಬೋದು, ಅದಲ್ಲದೆ ಬೆಳವಣಿಗೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಈ ಸಂಕಟದ ಪರಿಸ್ಥಿತಿಯಿಂದ ಆದಷ್ಟು ಬೇಗ ಒಂದು ಸಿಗಲಿ ಅಂತ ಹೇಳಿ. ಈ ಥರದೊಂದು ಆರೋಪ ಹೊತ್ತಾಗ ಅದು ದೊಡ್ಡ ಸುದ್ದಿ ಅಫ್ಕೋರ್ಸ್ ಆಗಿರುತ್ತೆ. ಯಾವುದೇ ಅತಿಶಯೋಕ್ತಿ ಮಾಡಿ ತೋರಿಸ್ತಾ ಇಲ್ಲ, ಹೇಳ್ತಿರೋದು ಅತಿಶಯೋಕ್ತಿ ಯಾರು ಮಾಡ್ತೀನಿ, ನೀನು ಅತಿಶಯೋಕ್ತಿ ಮಾಡ್ತಿದ್ರೆ ಅಂತ ನಾನು ಹೇಳ್ತಿಲ್ಲ. ಆದರೆ ಹೆಚ್ಚು ಅದನ್ನೇ ಹೇಳಿದ್ದನ್ನೇ ಹೇಳಿದಾಗ ಅಲ್ಲಿ ಬದಲಂತೂ ಆಗೋದಿಲ್ಲ, ಬದಲಾವಣೆ ಅಂತೂ ಆಗೋದಿಲ್ಲ. ಏನಾಗಿದೆ ಆ ಕೆಲಸ ಆಗೋಗಿದೆ. ಆದರೆ ಅದ್ರ ಹಿಂದಿನ ವಿಚಾರಗಳೇನು, ಅದ್ರ ಹಿಂದಿನ ಸತ್ಯ ಏನು ಅಂತ ತಿಳ್ಕೋಬೇಕು ಅಂದರೆ ಎಲ್ರಿಗೂ ನಮಗೆ ಒಗಟ್ಟು. ಒಬ್ಬ ಸಾಮಾನ್ಯ ಜನರಿಗೆ ಆ ಕುತೂಹಲ ಇಲ್ಲದೆ ಇರ್ಬೋದು. ಅದು ಏನಾಗುತ್ತೆ, ಅದು ಮೀಡಿಯಾದಲ್ಲಿ ಬಂದಾಗ, ಮಾಧ್ಯಮದಲ್ಲಿ ಬಂದಾಗ ಅದನ್ನು ನೋಡಿ 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 ಜನ ಅದೇ ಕಡೆ ಯಾವ ಒಂದೇನೇ ತಿರುಗಿ ನೋಡಿದ್ರು ಅದೇ ವಿಚಾರ ಮಾತಾಡ್ತೀವಿ. ಆದರೆ ಇನ್ನೂ ಬೇರೆ ಬೇರೆ ಒಳ್ಳೆಯ ವಿಚಾರಗಳು ಆಗಿರುವಂಥ ಪರಿಸ್ಥಿತಿನೂ ಇದೆ, ಬೇರೆ ಬೇರೆ ಸಾಧನೆಗಳೇ ಮಾಡಿರುವಂಥ ಪರಿಸ್ಥಿತಿನೂ ಇದೆ. ಅದನ್ನು ಕೂಡ ಜನಕ್ಕೆ ತಲುಪಿಸಬೇಕಾಗಿರುವಂಥ ಜವಾಬ್ದಾರಿ ನಮಗೆಲ್ಲರಿಗೂ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸರ್, ಬಟ್ ಒಬ್ಬ ಪ್ರಭಾವಿ ಇರ್ತಾನೆ, ಇನ್ನೊಂದು ಜೀವ ಹೋಗಿರುತ್ತಲ್ಲ ಸರ್, ಅದು ಯಾವ ರೀತಿಯಲ್ಲಿ ತಗೊಳ್ಬೋದು ಬಂದ್ವಲ್ಲ ಸರ್. ಈಗ ಮೆಸೇಜಿಗೆ ಒಂದು ಈ ಥರದೊಂದು ಘಟನೆ ಆಗ್ಬೋದು, ಯಾವುದೋ ಒಂದು ಘಟನೆ ನಡೆದಿದೆ, ಯಾವ ಘಟನೆ ನಡೆದಿದೆ ಅಂತ ನಿಮಗೂ ಗೊತ್ತು, ಯಾವುದಕ್ಕೋಸ್ಕರ ಈ ಥರ ಆಗಿದೆ ಅಂತಲೂ ನಿಮಗೂ ಗೊತ್ತು. ಸೊ ನಾವು ಸರಿ ತಪ್ಪು ಹೇಳೋದಕ್ಕೆ ನಾನು ಜಡ್ಜ್ ಅಲ್ಲ, ಅದೇ ಹೇಳ್ತಿರೋದು ನಾನು ಜಡ್ಜ್ ಅಲ್ಲ, ನೀವು ಜಡ್ಜ್ ಅಲ್ಲ, ಜನ ನೋಡ್ತಿರೋ ಜಡ್ಜ್ ಅಲ್ಲ. ಕಾನೂನು ಅನ್ನೋದೊಂದಿದೆ, ಈ ಥರ ಯಾವುದೊಂದು ಕೃತ್ಯ ನಡೆದಿದೆ, ಅದ್ರ ಹಿಂದೆ ಯಾವುದೋ ಒಂದು ವಿಚಾರಗಳು ಹೊರಗಡೆ ಬರಬೇಕು, ಅದಕ್ಕೊಂದು ನ್ಯಾಯ ಸಿಗಬೇಕು, ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ. ಆಮೇಲೆ ಎಷ್ಟೇ ಮಾತಾಡಿದ್ರು ಅಷ್ಟೇ. ಬೇಸರ ಇದೆ ಅಂತ ಹೇಳಿದ್ರು, ಬೇಸರ ಇದೆ ಅನ್ನೋದು ಬಿಟ್ಟು ಇನ್ನೇನು ಹೇಳೋಕ್ಕಾಗುತ್ತೆ. ಬೇಸರ ಇದೆ, ನಮ್ಮ ಕುಟುಂಬದವರೇ, ನಮ್ಮ ಸೀನಿಯರೇ ಈ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ಳೋದು ನಮಗೂ ಬೇಸರ ಆಗುತ್ತೆ, ಅವ್ರ ಕುಟುಂಬಕ್ಕೂ ಬೇಸರ ಆಗಿದೆ, ಅವ್ರ ಮಗ ಇದ್ದಾನೆ. ಇದು ಏನಾದ್ರೆ ಸರ್, ಅಂದರೆ ಇಂಡಸ್ಟ್ರಿ ಬೆಂಬಲ ಕೊಡ್ತಾ ಇದ್ದಾರೆ, ಅವ್ರು ಆ ಕಡೆ ನೋಡ್ತಾ ಇಲ್ವಲ್ಲ ಅಂತ ಹೇಳಿದ್ರು. ಯಾಕಂದರೆ ರೇಣುಕಾಸ್ವಾಮಿ ಕುಟುಂಬ ಅದು ಎಷ್ಟು ಕಷ್ಟದಲ್ಲಿದೆ ಅನ್ನೋದು ಗೊತ್ತಿದೆ, ಅವ್ರು ನೋಡ್ತಾ ಇಲ್ಲ, ಎಲ್ಲ ಸೇರ್ಕೊಂಡು ಯಾಕೆ ದರ್ಶನ್ ಅವರ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಉಳಿದಿಲ್ಲ ಅನ್ನೋದೊಂದು ಪ್ರಶ್ನೆ ಬರುತ್ತಲ್ಲ ಸರ್. ವಿಷಯ ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ಬಹಳ ಮುಕ್ತವಾಗಿ ಹೇಳ್ತೀನಿ. ಈ ಎಲ್ಲ ಆಗುವುದನ್ನು ನೋಡ್ತಾ ಇದ್ದೀವಿ, ಮುಕ್ತವಾಗಿ ಹೇಳ್ಬೇಕು. ನಾನು ಇದನ್ನು ಬೆಳವಣಿಗೆ ಅಂತ ಹೇಳೋಕ್ಕೆ ಇಷ್ಟನೇ ಪಡೋದು. ಇದು ಒಂದು ಕಹಿ ಘಟನೆಯಲ್ಲಿ ಬೇಸರ ಎಲ್ಲ ವರ್ಗದಲ್ಲೂ ಒಂದು ಬೇಸರ ಇದೆ, ಬೇರೆ ಬೇರೆ ರೀತಿಯಾಗಿ ಬೇಸರ ಇದೆ. ಆದರೆ ಅದಕ್ಕೆಲ್ಲ ಬಗೆಹರಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾಲನೇ ಉತ್ತರ.